ಇವತ್ತು ನನ್ನ ಆತ್ಮೀಯರು ಮತ್ತು ಬಿಡಿಸಿಸಿ ಬ್ಯಾಂಕ್ನ ಈ ಭಾಗದ ನಿರ್ದೇಶಕರು ಆದಂತ ರಾಜ್ಕುಮಾರ್ ಅಣ್ಣವರು ಕೂಡ ಈ ಒಂದು ಸಾಲ ಮೇಳ ಕಾರ್ಯಕ್ರಮದಲ್ಲಿ ಇದ್ರು. ನಮ್ಮ ಬೆಂಗಳೂರು ಡೈರಿಯ ಅಧ್ಯಕ್ಷ ಅಂತ ಡಿ.ಕೆ. ಸುರೇಶ್ ಅನ್ನವರು ಮತ್ತು ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಅಂತ ಅಶೋಕ್ ಅಣ್ಣವರು, ತಮಾಜಿಯವರು ಅಂತ ಕೂಡ ಕರಿತೀವಿ, ಅವರು ಎರಡೂ ಕೂಡ ಬೆಂಗಳೂರು ಡೈರಿ ಮತ್ತು ಬಿಡಿಸಿಸಿ ಬ್ಯಾಂಕ್ ಒಟ್ಟಿಗೆ ಒಂದು ನಿರ್ಧಾರವನ್ನ ಮಾಡಿ ಹಾಲು ಉತ್ಪಾದಕರಿಗೆ ಸರ್ಕಾರದ ಸ್ಕೀಮ್ ನಡಿಯಲ್ಲಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸ್ಕೀಮ್ ನಡಿಯಲ್ಲಿ 3% ವರ್ಷಕ್ಕೆ 3% ಇಂಟ್ರೆಸ್ಟ್ ಅಲ್ಲಿ ಸಾಲವನ್ನು ಕೊಡಬೇಕು, ಅವ್ರ ಆರ್ಥಿಕವಾಗಿ ಅವ್ರಿಗೆ ಸಹಾಯಕ್ಕೆ ಬರಬೇಕು ಅನ್ನೋ ದೃಷ್ಟಿಯಿಂದ ಮನೆ ಬಾಗಿಲಿಗೆ, ರೈತರ ಮನೆ ಬಾಗಿಲಿಗೆ ಹೋಗಿ ಸಾಲ ಮಂಜೂರು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ನಾವು ಇಲ್ಲೇ ಸಾಲ ಮಂಜೂರಿ ಮಾಡ್ತಕ್ಕಂಥ ದೃಷ್ಟಿಯಿಂದ ಕೂಡ ಹೇಳಿದ್ವಿ ನಾವು. ಆದರೆ ರೈತರುಗಳು ಪಾಪ ದಾಖಲೆಗಳು ಅಷ್ಟಾಗಿ ಗೊತ್ತಿಲ್ಲ ಅವ್ರಿಗೆ, ಪಾಪ ಇನ್ನು ಕೆಲವು ದಾಖಲೆಗಳನ್ನ ತರಬೇಕು. ಪ್ರಾಜೆಕ್ಟ್ ರಿಪೋರ್ಟ್ ನಾವೇ ಮಾಡ್ಕೊಡ್ಲಿಕ್ಕೆ ಹೇಳಿದ್ವಿ, ನಮ್ಮ ಕ್ಯಾಂಪ್ ಆಫೀಸ್ ಇಂದನೇ ಲೀಗಲ್ ಒಪಿನಿಯನ್ ಅನ್ನು ಮಾಡಿಸ್ಬೇಕು, ಅದು ಕೂಡ ಒಬ್ಬ ಲಾಯರ್ಗೆ ಮಾಡಿಸ್ತಕ್ಕಂತೆಲ್ಲ ಮಾಡ್ತಾ ಇದೀವಿ. ಆ ಕಾರಣಕ್ಕಾಗಿ ಇದನ್ನ ತಗೊಂಡು ಇವತ್ತೆಲ್ಲ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರ ನೇತೃತ್ವದಲ್ಲಿ ಅವರ ಅಧಿಕಾರಿಗಳೆಲ್ಲ ಕೂಡ ಬಂದಿದ್ರು. ನಮ್ಮ ವ್ಯಾಪ್ತಿಗೆ 3 ಬಿಡಿಸಿಸಿ ಬ್ಯಾಂಕ್ ಬರ್ತದೆ, 3 ಬ್ರಾಂಚ್ ಬರ್ತದೆ. ಒಂದು ಯಲಹಂಕ, ಎರಡನೇದು ಯಶವಂತಪುರ, ಮೂರನೇದು ಮಧುರೆ ಹೋಬಳಿಯ ಕನಸವಾಡಿಯ ಬ್ರಾಂಚ್, 3 ಕೂಡ ಬರ್ತದೆ. 3 ನಿರ್ದೇಶಕರು ಕೂಡ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಬರ್ತಾರೆ. ಒಂದು ಅಲ್ಲಿರ್ತಕ್ಕಂಥದ್ದು ನಮ್ಮ ಮಧುರೆ ಹೋಬಳಿಯ ಚುಂಚೇಗೌಡರು, ಇನ್ನೊಂದು ಬರ್ತಕ್ಕಂಥದ್ದು ನಮ್ಗೆ ಯಾರು ರಾಜ್ಕುಮಾರ್ ಅನ್ನೋರು, ಇನ್ನೊಬ್ರು ಬರ್ತಕ್ಕಂಥದ್ದು ಈ ಭಾಗದ ಕೆಲವು ನಮ್ಮ ಇವರು ಬರ್ತಾರೆ, ರಮೇಶ್ ಅವರು ಬರ್ತಾರೆ. ಎಲ್ಲರೂ ಕೂಡ ಬರ್ತಾರೆ. ಸಾಲ ಮಂಜೂರಿ ಮಾಡಿ ಬೀಡು ವಿತರಣೆ ಮಾಡುವಾಗ ನಾವೆಲ್ಲ ಬರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಬೇರೆ ಬೇರೆ ಕಾರಣ ಇದ್ದಿದ್ದರಿಂದ ರಾಜ್ಕುಮಾರ್ ಅನ್ನೋರು ಬಂದಿದ್ದಾರೆ. ರೈತರಿಗೆ ಹೇಳ್ತಕ್ಕಂಥದ್ದು, ಈ ಒಂದು ಸಾಲ ಸೌಲಭ್ಯವನ್ನ ತಾವು ಉಪಯೋಗ ಪಡಿಸ್ಕೊಳ್ಳಿ. ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಏನಿದೆ 3% ಇಂಟ್ರೆಸ್ಟ್ ಕೊಡ್ತಕ್ಕಂಥ, ಇದು ಉಪಯೋಗ ಪಡಿಸ್ಕೊಳ್ಳಿ. ಸಿಂಪಲ್ ಡಾಕ್ಯುಮೆಂಟ್ ಕೇಳಿರೋದು, ತುಂಬಾ ಮಿನಿಮೈಸ್ ಡಾಕ್ಯುಮೆಂಟ್ ನ ಕೇಳಿರ್ತಕ್ಕಂಥದ್ದು. RTC, ಮುಟೇಷನ್ಸ್, ಕ್ರಯಪತ್ರ, ದಾನಪತ್ರ, ವಿವಾಹ ಪತ್ರ ಅಥವಾ ವಿಲ್ಲ ಯಾವುದೇ ಇದ್ರಲ್ಲಿ ಒಂದು ಡಾಕ್ಯುಮೆಂಟ್, 2004ರಿಂದ ಇಲ್ಲಿವರೆಗೂ EC ಕೇಳಿರ್ತಕ್ಕಂಥದ್ದು, ಕಂದಾಯ ರಸೀದಿ, ವಂಶವೃಕ್ಷ, ನೀವು ಇರ್ತಕ್ಕಂಥ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್, ಆಧಾರ್ ಕಾರ್ಡ್, ಇದು ಡಾಕ್ಯುಮೆಂಟ್. ಇದು ಮಿನಿಮಮ್ ಸಿಂಪಲ್ ಡಾಕ್ಯುಮೆಂಟ್ ಅಲ್ಲಿ ಯಾರು ಕೂಡ ಬ್ಯಾಂಕ್ ಅಲೆಯೋದು ಬೇಡ. ಅವ್ರು ಇಲ್ಲೇ ಬಂದು ಇಲ್ಲೇ ಆ ಕಾರಣಕ್ಕಾಗಿ ಅವ್ರ ಮನೆ ಬಾಗಿಲಿಗೆ ಅಧಿಕಾರಿಗಳನ್ನ ಕರೆಸಿ ಕೊಡ್ತಕ್ಕಂಥ ಒಂದು ವಿನೂತನವಾದಂತ ಯೋಜನೆ. ಇವತ್ತು ಒಂದು 150 ಜನ ಲೋನ್ ಬೇಕು ಅಂತ ಅರ್ಜಿಗಳನ್ನ ಕೊಟ್ಟಿದ್ದಾರೆ, ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ನೋಡಿ ಇನ್ನೇನ್ ಡಾಕ್ಯುಮೆಂಟ್ ಬೇಕು ಅದು ಪರಿಶೀಲನೆ ಮಾಡಿ ಈ ಕೂಡಲೇ ಅವರಿಗೆ ಲೋನ್ ಕೊಡ್ತಕ್ಕಂಥದನ್ನ ಕ್ರಮವನ್ನ ದಯವಿಟ್ಟು ಕೂಡ ತುರ್ತಾಗಿ ತಗೊಳ್ಬೇಕು ಅಂತಕ್ಕಂಥದ್ದು ಕೂಡ ಬಿಡಿಸಿಸಿ ಬ್ಯಾಂಕ್ ನಮ್ಮ ಮನವಿ ಇದೆ. ಅವರು ಕೂಡ ಹೇಳಿದ್ದಾರೆ, ಈ ಮೀಟಿಂಗ್ ಅಲ್ಲಿ ಲೋನ್ ಅನ್ನು ಮಂಜೂರು ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತಕ್ಕಂತ ಹೇಳಿದ್ದಾರೆ. ಮತ್ತೆ ತಿಂಗಳ ಕೂಡ ಈ ತರ ಸಾಲ ಮೇಳಗಳನ್ನ ಮಾಡ್ತಾ ಇರ್ತೀವಿ ನಾವು. ಒಟ್ಟಾರೆ ರೈತರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಕ್ಕಂಥದ್ದು, ಅವ್ರನ್ನೂ ಕೂಡ ಆರ್ಥಿಕವಾಗಿ ಮೇಲೆತ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗ ಇದು ಗ್ರಾಮೀಣ ಮಟ್ಟದಲ್ಲಿ ಏನು ಡಿ.ಕೆ. ಸುರೇಶ್ ಅವರು ಗ್ರಾಮೀಣ ಭಾಗದಲ್ಲೂ ಕೂಡ ನಂದಿನಿ ಡಿಸ್ಟ್ರಿಬ್ಯೂಷನ್ ಏನು ಹೇಳ್ತಾ ಇದ್ದಾರೆ. ನಾವೇನಂತಂದ್ರೆ ಬೆಂಗಳೂರಿನಲ್ಲೇ ನಮ್ಮ ಮಾರ್ಕೆಟಿಂಗ್ ಆಫೀಸರ್ಸ್ ಎಲ್ಲ ಇರ್ತಕ್ಕಂಥ ಬರೀ ಬೆಂಗಳೂರಿನಲ್ಲೇ ನಮ್ಮ ಪ್ರಾಡಕ್ಟ್ ಗಳನ್ನ ಮಾರ್ತಕ್ಕಂಥದ್ದು ಆಗ್ತಾ ಇದೆ. ನಮ್ದು ಕೂಡ ಬೆಂಗಳೂರೇ, ಇವತ್ತಿನ ಹಳ್ಳಿ ಅಲ್ಲ. ಇವೇನು ನಾವು ಆಲ್ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದೀವಿ, ದೇವನಹಳ್ಳಿ ಆಗಿರ್ಬೋದು, ಯಲಹಂಕ ಭಾಗ ಆಗಿರ್ಬೋದು, ಇದ್ ಕಡೆ ದಾಸಂಪುರ ಭಾಗ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ಅಥವಾ ಚನ್ನಪಟ್ಟಣ, ಕನಕಪುರ, ರಾಮನಗರ ಎಲ್ಲ ಬೆಂಗಳೂರು ಸಿಟಿ ಒಂದ್ಗಡೆ ಇರ್ತಕ್ಕಂಥ ಜಾಗಗಳು, ಬೆಂಗಳೂರು ಸೌತ್ ಇದೆಲ್ಲ ಕೂಡ. ಆ ಕಾರಣಕ್ಕಾಗಿ ನಾವು ಆಲ್ ಪ್ರೊಕ್ಯೂರ್ಮೆಂಟ್ ಮಾಡ್ತಕ್ಕಂಥ ಜಾಗಗಳಲ್ಲೇ ಹಾಲು ಮಾರಾಟ ಮಾಡ್ತಾ ಇಲ್ಲ, ಮೆಟೀರಿಯಲ್ ಮಾರಾಟ ಮಾಡ್ತಾ ಇಲ್ಲ. ನಾವು ನಿಮ್ಗೆ ಗೊತ್ತಿರಲಿ, ನಾವೇನು ಆಲ್ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದೀವಿ, ನಮ್ಮ ಪ್ರಾಡಕ್ಟ್ ಮಾರಾಟ ಮಾಡ್ತಾ ಇಲ್ಲ ಇಲ್ಲಿ. ಆ ಕಾರಣಕ್ಕಾಗಿ ನಾವು ಏನು ವಾರ್ಷಿಕ ವಹಿವಾಟು ಏನು ನಮ್ದು 3,500 ಕೋಟಿ ಇತ್ತು, ಅದನ್ನ ಈ ಬಾರಿ ನಾವು 5ರಿಂದ 6,000 ಕೋಟಿ ಜಾಸ್ತಿ ಮಾಡಬೇಕು ಅಂತೇನೋ ಒಂದು ಗುರಿಯನ್ನ ಹೊಂದಿದೀವಿ. ಅದಕ್ಕೋಸ್ಕರವಾಗಿ ಎಲ್ಲ ಸೊಸೈಟಿಗಳಲ್ಲೂ ಕೂಡ ರೈತರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಮತ್ತು ಅಧ್ಯಕ್ಷಗಳಿಗೆಲ್ಲ ಕೂಡ ಒಂದು ಆರ್ಥಿಕವಾಗಿ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಏಜೆನ್ಸಿಯನ್ನ ಕೊಡ್ತಕ್ಕಂಥದ್ದು. ಯಾವುದೇ ಡೆಪಾಸಿಟ್ ಮಾಡಬೇಕಾಗಿಲ್ಲ, ಅವರು ಯಾವುದೇ ಮೊದಲೇ ಪೇ ಮಾಡಬೇಕಾಗಿಲ್ಲ, ಸೊಸೈಟಿ ಮೂಲಕ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. 1,000 ಏಜೆನ್ಸಿಗಳನ್ನ ಪ್ರತಿ ಸೊಸೈಟಿ ಮೂಲಕ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬಹುಶಃ 1ರಿಂದ 2 ತಿಂಗಳಲ್ಲಿ 1,000 ಏಜೆನ್ಸಿಗಳನ್ನ ಕೊಡ್ತೀವಿ ನಾವು. ಆಮೇಲೆ ನಮ್ಮ ಪ್ರತಿ ತಾಲೂಕಿಗೂ ಕೂಡ ಒಂದೊಂದು ಸ್ಟಾಕ್ ಆರ್ಡ್ ಅನ್ನ ಮಾಡಿ, ಕೋಲ್ಡ್ ಸ್ಟೋರೇಜ್ ಅನ್ನ ಮಾಡಿ, ಮೆಟೀರಿಯಲ್ ಬೆಂಗಳೂರು ಡೈರಿಯಿಂದ ಇಲ್ಲೇ ಸ್ಟಾಕ್ ಮಾಡಿ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು ಕೂಡ ಅಂತಕ್ಕಂಥ ಗುರಿಯನ್ನು ಹೊಂದಿದೀವಿ ನಾವು.
ನಿಮ್ಗೆ ಗೊತ್ತಿರಲಿ ಅದರ ಗುರಿ ಎಷ್ಟು ದೊಡ್ಡದಿದೆ ಅಂತಂದ್ರೆ, ಒಂದು 1000 ಸೊಸೈಟಿಯಲ್ಲಿ ನೀವು ನಾನು ಏನು ಮದುವೆಗಳು, ಗೃಹ ಪ್ರವೇಶನೋ, ಹಬ್ಬ ಹರಿದಿನ ಅಥವಾ ಬರ್ತಡೇ, ನಾಮಕರಣ ಈ ತರ ಫಂಕ್ಷನ್ಗಳಿಗೆ ಆ ಡೈರಿಗಳಿಂದ ಪ್ರಾಡಕ್ಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಿನಿಮಮ್ ಒಂದು ಡೈರಿ 25 ಲಕ್ಷ ವ್ಯಾಪಾರ ಮಾಡಬಹುದು ವರ್ಷಕ್ಕೆ. 10% ಅಂತಂದ್ರೂ ಕೂಡ 2.5 ಲಕ್ಷ ರೂಪಾಯಿ ಡೈರಿಗೆ ಆದಾಯ ಬರ್ತದೆ. ಮತ್ತೆ ನಮಗೂ ಕೂಡ ವಹಿವಾಟು ಹೆಚ್ಚಾಗ್ತದೆ. ವಾರ್ಷಿಕವಾಗಿ 250 ಕೋಟಿ ರೂಪಾಯಿ ವಾರ್ಷಿಕ ವ್ಯವಹಾರ ಜಾಸ್ತಿ ಆಗ್ತದೆ ನಮ್ದು ಡೈರಿ, ಬೆಂಗಳೂರು ಡೈರಿ. ಈ ದೃಷ್ಟಿಯಿಂದ ಒಂದು ಹೊಸ ಯೋಜನೆಯನ್ನು ರೂಪಿಸಿದೀವಿ ನಾವು. ಕಡಿಮೆ ದರದಲ್ಲಿ ಪ್ರಾಡಕ್ಟ್ ಕೊಡ್ತೀರಾ? ಕಡಿಮೆ ಬಜಾರ್ದಲ್ಲಿ ಕೊಡೋದಿಲ್ಲ, ಯಾರು ಏಜೆನ್ಸಿಗಳಿಗೆ ಕೊಡ್ತಾ ಇದೀವಿ. ಇವಾಗ 10 ರಿಂದ 11% ಕಮಿಷನ್ ಕೊಡ್ತಾ ಇದೀವಿ, ಅದನ್ನ ಡೈರಿ ಕೊಡ್ತೀವಿ. ಅದರಲ್ಲೇನು ಬದಲಾವಣೆ ಇಲ್ಲ.